ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ಪಾಪನಾಶ ಶಿವಲಿಂಗನ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದ 22 ಕೋಟಿ ರು ಮಂಜೂರಾಗಿದೆ. ಇದೇ 7ರಂದು ಸಂಸದ ಸಾಗರ್ ಖಂಡ್ ಭೂಮಿ ಪೂಜೆನ ಇಟ್ಕೊಂಡಿದ್ದಾರೆ. ಆದರೆ ಈಗಾಗಲೇ ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ಅವರು ಟೋಟಲಿ ಸಂಸದ ಮತ್ತು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ ಅವರಿಗೆ ಸವಾಲು ಹಾಕಿದ್ದಾರೆ. ದಮ್ಮಿತ್ತಂದ್ರೆ ಶಿವಲಿಂಗನ ಮೇಲೆ ಆಣಿ ಮಾಡ್ರಿ, ಈ ಅನುದಾನ ನನ್ನ ಅವಧಿಯಲ್ಲಿ ನಾನು ಕೇಂದ್ರ ಸಚಿವನಿದ್ದಾಗ ಈಗಾಗಲೇ ಮಂಜೂರಾತಿ ಮಾಡಿಸಿದ್ದೀನಿ, ಶಂಕುಸ್ಥಾಪನೆ ಕೂಡ ಆಗಿದೆ, ಭೂಮಿ ಪೂಜೆ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೇಂದ್ರ ಸಚಿವರು ಇದ್ದಾರೆ, ಇಲ್ಲಿ ಮಾಜಿ ಶಾಸಕ ಪ್ರಕಾಶ್ ಖಂಡೂರು ಇದ್ದಾರೆ, ಬಿಜೆಪಿ ಮುಖಂಡರಿದ್ದಾರೆ, ಪಾಪನಾಸ್ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಇನ್ನೇನು ನಾಳೆ 7ರಂದು ನಾಡಿದ್ದು 7ರಂದು ಈಗಾಗಲೇ ಭೂಮಿ ಪೂಜೆ ಇದೆ. ಹಾಗಾದರೆ ಭೂಮಿ ಪೂಜೆ ಬಗ್ಗೆ ಈಗಾಗಲೇ ಕೇಂದ್ರ ಸಚಿವರು ಹೇಳ್ತಾರೆ, ಈ ಒಂದು ಅನುದಾನ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನ ಅವಧಿಯಲ್ಲಿ ಮಂಜೂರಾತಿ ಮಾಡಿದ್ದಾರೆ, ಶಂಕುಸ್ಥಾಪನೆ ಕೂಡ ಮಾಡಿದ್ದಾರೆ, ಕಾಮಗಾರಿ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಏನು ಸರ್ ಇದು? ನೋಡ್ಬೋದು ನೀವು ಈಗಾಗಲೇ ನೋಡ್ಬೋದು ಪ್ರಧಾನ ಮಂತ್ರಿ ಅವರು ಈಗಾಗಲೇ ಏನದಂದ್ರೆ ಡೆವಲಪ್ಮೆಂಟ್ ಆಫ್ ಶ್ರೀ ಪಾಪನಾಶ ಮಹಾದೇವ್ ಟೆಂಪಲ್ ಬೀದರ್ ಅಂತೇಳಿ ಶಂಕುಸ್ಥಾಪನೆ 7/3/2024ರಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಭೂಮಿ ಪೂಜೆ ಕೂಡ ಮಾಡಿದ್ದಾರೆ. ಮತ್ತೆ ಯಾಕೆ ಭೂಮಿ ಪೂಜೆ ಅಂತೇಳಿ ಮಾಜಿ ಕೇಂದ್ರ ಸಚಿವರು ಕೇಳ್ತಾ ಇದ್ದಾರೆ. ಸರ್ ಏನಿದು? 7 ತಾರೀಕಿಗೆ ಈಗಾಗಲೇ ಎಲ್ಲ ಕಡೆ ಕಟೌಟ್ ಹಾಕಿದ್ದಾರೆ. ನಮ್ಮ ಒತ್ತಾಯದ ಮೇರೆಗೆ ನಾವು ಮಂಜೂರಾತಿ ಮಾಡಿಸಿದ್ವಿ 22 ಕೋಟಿ ಅಂತೇಳಿ ಸಂಸದರು ಹೇಳ್ತಾ ಇದ್ದಾರೆ. ಏನು ಹೇಳ್ಬೇಕಂತ ನೋಡಿ, ಎಲ್ಲ ಈಗ ಗೊತ್ತಾಗ ನನ್ನ ಬಳಿ ಡಾಕ್ಯುಮೆಂಟ್ಸ್ ಇದ್ದಾವೆ. 2022ರಿಂದ 2024ರವರೆಗೆ ಇದಕ್ಕೆ ಮಂಜೂರಾತಿ ಮತ್ತು ಅನುದಾನ ಬಿಡುಗಡೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲ ಸ್ಯಾಂಕ್ಷನ್ ಲೆಟರ್ಗಳನ್ನು ಕೊಟ್ಟಿದ್ದಂಥದ್ದು ದಾಖಲೆಗಳಿದ್ದಾವೆ. ಹೀಗಾಗಿ ಆ ಕಾರಣಕ್ಕಾಗಿ ಪ್ರಧಾನಮಂತ್ರಿಗಳು 7 ಮಾರ್ಚ್ 2024ರಂದು ವರ್ಚುವಲ್ ಆಗಿ ಮಾಡಿದ್ದು ಕೂಡ ಆವತ್ತು DC ಅವರು ಕೂಡ ಇದ್ದರು. ಎಲ್ಲವೂ ಡಾಕ್ಯುಮೆಂಟ್ಸ್ ಇದ್ದಾವೆ ಇದೇ ಕಲ್ಯಾಣ ಮಂಟಪದಲ್ಲಿ. ಹೀಗಾಗಿ ಇವತ್ತು ಈಶ್ವರ್ ಖಂಡ್ರೆ ಮತ್ತು ಅವ್ರ ಮಗ ಸಾಗರ್ ಖಂಡ್ರೆ ಅವರು ಈ ಅನುದಾನದಲ್ಲಿ ಅವರ ಕೊಡುಗೆ ದೊಡ್ಡ ಶೂನ್ಯ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಹೋಗಿ ಒಂದು ವಿಶ್ ಮಾಡಿ ಬುಕ್ಕೆ ಕೊಟ್ಟು ಕಟೌಟ್ ಹಾಕ್ಕೊಂಡಿದ್ದು ಇದು ಅಕ್ಷಮ್ಯ ಅಪರಾಧ. ಯಾವುದೇ ಕಾರಣಕ್ಕೆ ನೀವು ಎಷ್ಟೇ ಬೊಬ್ಬೆ ಹೊಡೆದರೂ ಕೂಡ ಈ ಯೋಜನೆಯನ್ನು ನರೇಂದ್ರ ಮೋದಿಯವರು ನನ್ನ ಸಲುವಾಗಿ, ನನ್ನ ಪ್ರಯತ್ನ ಸಲುವಾಗಿ ನನ್ನ ಅವಧಿಯಲ್ಲಿ ಮಂಜೂರಾತಿ ಮಾಡಿದ್ದಿದೆ. ಹೀಗಾಗಿ ನಿಮ್ಮ ಕೊಡುಗೆ ಏನಾದರೂ ಇದ್ದರೆ ಈಗಾಗಲೇ ಕಾಂಟ್ರಾಕ್ಟ್ರಿಗೆ ಫಿಕ್ಸ್ ಮಾಡಿ ಸುಮಾರು 9 ತಿಂಗಳಾಯಿತು. ಅವ್ರ ಹತ್ರ ಹಣ ವಸೂಲಿ ಮಾಡ್ಲಿಕ್ಕೆ 9 ತಿಂಗಳ ದಿನ ನೀವು ಕೆಲಸ ಮಾಡಿಕೊಟ್ಟಿಲ್ಲ. ಯಾರು ಕೇಳಿದಾರೆ ಹಣ? ಈ ಕಾಂಟ್ರಾಕ್ಟರ್ ಯಾಕೆ ಡಿಲೇ ಮಾಡಿದಾನಂತದ್ದು ಗೊತ್ತು. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇ ನಡೀತಾ ಇದೆ ಅನ್ನೋಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಆದರೆ ಕಳೆದ 2 ತಿಂಗಳ ಹಿಂದೆ ಹೋಗಿ ನಾನು ನಮ್ಮ ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ನಾನು ವಿನಂತಿ ಮಾಡಿದೆ. ಹೀಗೆ ಮೋದಿಯವ್ರ ಸರ್ಕಾರದಲ್ಲಿ 2ನೇ ಅವಧಿಯಲ್ಲಿ ಇದು ಸ್ಯಾಂಕ್ಷನ್ ಆಗಿದ್ದು ಈಗಾಗಲೇ ಶಂಕುಸ್ಥಾಪನೆ ಆಗಿದೆ. ಇದನ್ನು ಅಲ್ಲಿಂದ ಉಸ್ತುವಾರಿ ಸಚಿವರುಗಳು ಇಲ್ಲಿಂದ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ನೀವು ಸ್ವಲ್ಪ ಸರ್ಕಾರದ ಇಲಾಖೆಯ ಅಧಿಕಾರಿಗಳಿಗೆ ಸ್ವಲ್ಪ ಒತ್ತಡವನ್ನು ಹೇರಿ ಕೆಲಸ ಪ್ರಾರಂಭ ಮಾಡಬೇಕು ಅಂದಾಗ ಈಗ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆದ್ರೆ ಇವತ್ತು ಅವ್ರದ್ದು ಕೊಡುಗೆ ಶೂನ್ಯ ಇದೆ, ಅನಾವಶ್ಯಕ. ಇಡೀ ಬೀದರ್ ನಗರದಲ್ಲಿ ಇವತ್ತು ಕಟೌಟ್ಗಳನ್ನು ಹಾಕ್ಕೊಂಡಿದ್ದು ಇದು ಎಲ್ಲವೂ ಸುಳ್ಳಿದೆ. ನಾ ಹೇಳ್ದಲ್ಲ, ಇವಾಗ ಈ ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದ್ದೀನಿ, ಏನಾದರೂ ನಿಮ್ಮ ಕೊಡುಗೆ ಇಂಥವು ಯಾವುದಾದ್ರೂ ದಾಖಲೆಗಳಿದ್ದರೆ 7ನೇ ತಾರೀಕಿಗೆ ಇದೇ ಪಾಪನಾಸ್ ದೇವಸ್ಥಾನದಲ್ಲಿ ಇಬ್ಬರು ಆಣಿ ಪ್ರಮಾಣ ಮಾಡೋಣ. ಮತ್ತು ತಂದೆ, ಮಗ ಮತ್ತು ನಾನು ಖಂಡಿತವಾಗಿ ಇವೆಲ್ಲ ದಾಖಲೆಗಳು ತೊಗೊಂಡು ಬಂದಿದ್ದೀನಿ, ತೊಗೊಂಡು ನಾನು ಮಾಡ್ತೀನಿ. ಮತ್ತು ನೀವು ತಂದೆ ಮಕ್ಕಳು ಇಂಥದ್ದು ಏನಾದರೂ ದಾಖಲೆಗಳಿದ್ದರೆ ಬಂದು ತಗೋರಿ, ಬಂದು ಆಣಿ ಪ್ರಮಾಣ. ಈಗ 7 ತಾರೀಕಿಗೆ ಶಂಕುಸ್ಥಾಪನೆ ಹಮ್ಮಿಕೊಂಡಿದ್ದಾರೆ ಸರ್, ಕಾರ್ಯಕ್ರಮ ಕೂಡ ಇದೆ ಈಗಾಗಲೇ ಫಿಕ್ಸ್. ಏನು ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಮೇಲಧಿಕಾರಿಗಳಿಗೆ ನಾನು ಎಲ್ಲ ರೀತಿಯಲ್ಲಿ ಇದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೆ ಇದು ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯುವುದಿಲ್ಲ. ಏನೀಗ ನೀವು ಕೂಡ ಅಭಿಷೇಕ್ ಮಾಡ್ತೀರಿ, ಆ ದಿನ ನೀವು ಕೂಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ, ಅವ್ರು ಕೂಡ ಇಲ್ಲೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ 7 ತಾರೀಕು. ನಾವು ನೋಡ್ರಿ, ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಾವು ಇದು ಕಾಮಗಾರಿ ಸುಸೂತ್ರವಾಗಿ ನಡೀಬೇಕು ಮತ್ತು ಬೀದರ ಜನತೆಗಾಗಲಿ, ಪ್ರಧಾನಮಂತ್ರಿಗಾಗಲಿ, ದೇಶದ ಜನತೆಗಾಗಲಿ ಒಳಿತಿಗಾಗಿ ನಾವು ಆವತ್ತು ಜಿಲ್ಲಾ ಅಧ್ಯಕ್ಷರ ಮತ್ತು ನಮ್ಮದೆಲ್ಲ ಮಂಡಲ ಅಧ್ಯಕ್ಷಗಳ ಎಲ್ಲ ನಮ್ಮ ಮುಖಂಡರುಗಳ, ನಮ್ಮ ಶಾಸಕರುಗಳ ಎಲ್ಲ ನೇತೃತ್ವದಲ್ಲಿ ಆವತ್ತು ನಾವು ಅಭಿಷೇಕವನ್ನು ಇಟ್ಕೊಂಡಿದ್ದೀವಿ. ಹೀಗಾಗಿ ನಮ್ಮ ಪಾಡಿಗೆ ನಾವು ಮಾಡ್ತೀವಿ ಅದನ್ನು. ಅಂದ್ರೆ ಟೋಟಲಿ ಸರ್, ಅವ್ರು ಏನಾರು ಶಂಕುಸ್ಥಾಪನೆ ಮಾಡಾರ, ಭೂಮಿ ಪೂಜೆ ಪ್ರೊಟೆಸ್ಟ್ ಮಾಡ್ತೀವಿ ಮಾಡಾರ, ಹೋರಾಟ ಮಾಡ್ತೀರಿ ಅಂತ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ಶಂಕುಸ್ಥಾಪನೆ ಬಿಟ್ಟು ಬಂದ್ಬೇಕಾದ್ರೆ ಪೂಜೆ ಮಾಡ್ಕೊಂಡಿದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡಿಕೊಡೋದು ಅನ್ನೋಂಥದ್ದನ್ನು ನಾನು ಹೇಳಿದ್ದೀನಿ, ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ಮತ್ತು ಎಲ್ಲ ಅಧಿಕಾರಿಗಳು ಕೂಡ ತಿಳಿಸಿದ್ದೀವಿ. ಅಂದರೆ ಟೋಟಲಿ ಅವ್ರೇನಾದರೂ ಈ ಅಭಿವೃದ್ಧಿ ಅವರೇ ದುಡ್ಡು ಬಿಡುಗಡೆ ಮಾಡಿಸೋರು, ಮಂಜೂರಾತಿ ಮಾಡಿಸೋರು, ಆಣೆ ಪ್ರಮಾಣ ಮಾಡಬೇಕು ಅಂತ ಸವಾಲು. ಖಂಡಿತವಾಗಿ ಎಲ್ಲ ಡಾಕ್ಯುಮೆಂಟೇ ಕೊಟ್ಟಿದ್ದೀನಿ. ಈಗ ಅವರಿಂದ ಸಾಬೀತು ಏನು ಮಾಡ್ತಾರೆ? ಏನು ಮತ್ತೊಂದೇನು ಡೇಟನ್ನು ಚೇಂಜ್ ಮಾಡ್ಕೊಂಡು ತರತ್ತಾರೇನು?
ಇನ್ನು ಅದನ್ನು ಸುಳ್ಳು ಮಾಡ್ಬೋದು ಅವ್ರಿಗೆ. ಯಾವ ರೀತಿ ಆಣೆ ಪ್ರಮಾಣಕ್ಕೆ ಸವಾಲ್ ಹಾಕ್ತೀರಿ ಅವರಿಗೆ? ಇಲ್ಲ ಎಲ್ಲ ನಾ ಮಾಡಿದ್ದನ್ನ ನಾ ಮಾಡಿದ್ದೇನೆ ಅಂತ ಹೇಳ್ತೀನಿ. ಸಿಟಿ ಎಲ್ಲ ಕಟ್ಔಟ್ ಹಾಕಿದಾರೆ ಸರ್. 4 ಜನ MLA ಇದ್ದಾರೆ ಬಿಜೆಪಿ, ಒಬ್ರು ಖಂಡನೆ ಮಾಡಕ್ ತಯಾರಿಲ್ಲ. ನೀವೇ ಬರ್ಬೇಕಾಗ್ತದೆ. ಮತ್ತೆ ಮಂಜೂರು ಯಾರು ದುಡ್ಡು ಮಾಡ್ತಾರ ಅವರೇ ಕೇಳಕ್ ಬರ್ಬೇಕಾಗ್ತದೆ. ಇವತ್ತು ಮಾಡ್ತಾರೆ. ಏನ್ ಮಾಡ್ತಾರೆ? ನಿನ್ನ ಇವತ್ತಿನ ತಗ ಅಧಿವೇಶನ ಇತ್ತು, ಹಿಂಗಾಗಿ ಇನ್ನು ಮುಂದೆ ಮಾಡ್ತಾರೆ ಅದು ಖಂಡನೆ. ಸೊ ಇದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾರ ಆಕ್ರೋಶದ ನೋಡಿ ಅಂತ ಹೇಳ್ಬೋದು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆಯವ್ರನ್ನ ಸವಾಲ್ ಹಾಕ್ತೀನಿ. ಜನರದೇನ ಪಾಪನಾಶ ಮಾಡುವ ಐತಿಹಾಸಿಕ ಬೆಂಕಿ ಕೆಂಡದಂತಿರುವ ಪಾಪನಾಶ ಶಿವಲಿಂಗದ ಮೇಲೆ ನಾನು ಆಣೆ ಪ್ರಮಾಣ ಮಾಡಕ್ಕೆ ಸಿದ್ಧರಿದ್ದೀರಿ, ನೀವು ಸಿದ್ಧರಿದ್ದೀರಾ ಅಂತೇಳಿ ಕೇಂದ್ರ ಸಚಿವರು ಮಾಜಿ ಕೇಂದ್ರ ಸಚಿವರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ಪಾಪನಾಶ ಶಿವಲಿಂಗನ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದ 22 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದೇ 7ರಂದು ಸಂಸದ ಸಾಗರ್ ಖಂಡ್ರೆ ಭೂಮಿ ಪೂಜೆನ ಇಟ್ಕೊಂಡಿದ್ದಾರೆ. ಆದರೆ ಈಗಾಗಲೇ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಟೋಟಲಿ ಸಂಸದ ಮತ್ತು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸವಾಲ್ ಹಾಕಿದ್ದಾರೆ. ದಮ್ಮಿತ್ತಂದ್ರೆ ಶಿವಲಿಂಗನ ಮೇಲೆ ಆಣಿ ಮಾಡ್ರಿ, ಈ ಅನುದಾನ ನನ್ನ ಅವಧಿಯಲ್ಲಿ ನಾನು ಕೇಂದ್ರ ಸಚಿವನಿದ್ದಾಗ ಈಗಾಗಲೇ ಮಂಜೂರಾತಿ ಮಾಡಿಸಿದ್ದೀನಿ, ಶಂಕುಸ್ಥಾಪನೆ ಕೂಡ ಆಗಿದೆ, ಭೂಮಿ ಪೂಜೆ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೇಂದ್ರ ಸಚಿವರು ಇದ್ದಾರೆ, ಇಲ್ಲಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಇದ್ದಾರೆ, ಬಿಜೆಪಿ ಮುಖಂಡರಿದ್ದಾರೆ, ಪಾಪನಾಸ್ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಇನ್ನೇನು ನಾಳೆ 7ರಂದು, ನಾಡಿದ್ದು 7ರಂದು ಈಗಾಗಲೇ ಭೂಮಿ ಪೂಜೆ ಇದೆ. ಹಾಗಾದರೆ ಭೂಮಿ ಪೂಜೆ ಬಗ್ಗೆ ಈಗಾಗಲೇ ಕೇಂದ್ರ ಸಚಿವರು ಹೇಳ್ತಾರೆ, ಈ ಒಂದು ಅನುದಾನ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನ ಅವಧಿಯಲ್ಲಿ ಮಂಜೂರಾತಿ ಮಾಡಿದ್ದಾರೆ, ಶಂಕುಸ್ಥಾಪನೆ ಕೂಡ ಮಾಡಿದ್ದಾರೆ, ಕಾಮಗಾರಿ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಸರ್ ಇದು? ನೋಡ್ಬೋದು ನೀವು ಈಗಾಗಲೇ ನೋಡ್ಬೋದು ಪ್ರಧಾನ ಮಂತ್ರಿ ಅವರು ಈಗಾಗಲೇ ಏನದಂದ್ರೆ ಡೆವಲಪ್ಮೆಂಟ್ ಆಫ್ ಶ್ರೀ ಪಾಪನಾಶ ಮಹಾದೇವ್ ಟೆಂಪಲ್ ಬೀದರ್ ಅಂತೇಳಿ ಶಂಕುಸ್ಥಾಪನೆ 7/3/2024ರಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಭೂಮಿ ಪೂಜೆ ಕೂಡ ಮಾಡಿದ್ದಾರೆ. ಮತ್ತೆ ಯಾಕೆ ಭೂಮಿ ಪೂಜೆ ಅಂತೇಳಿ ಮಾಜಿ ಕೇಂದ್ರ ಸಚಿವರು ಕೇಳ್ತಾ ಇದ್ದಾರೆ. ಸರ್ ಏನಿದು? 7 ತಾರೀಕಿಗೆ ಈಗಾಗಲೇ ಎಲ್ಲ ಕಡೆ ಕಟೌಟ್ ಹಾಕಿದ್ದಾರೆ. ನಮ್ಮ ಒತ್ತಾಯದ ಮೇರೆಗೆ ನಾವು ಮಂಜೂರಾತಿ ಮಾಡಿಸಿದ 22 ಕೋಟಿ ಅಂತೇಳಿ ಸಂಸದರು ಹೇಳ್ತಾ ಇದ್ದಾರೆ. ಏನು ಹೇಳ್ಬೇಕಂತ ನೋಡಿ, ಎಲ್ಲ ಈಗ ಗೊತ್ತಾಗ ನನ್ನ ಬಳಿ ಡಾಕ್ಯುಮೆಂಟ್ಸ್ ಇದ್ದಾವೆ. 2022ರಿಂದ 2024ರವರೆಗೆ ಇದಕ್ಕೆ ಮಂಜೂರಾತಿ ಮತ್ತು ಅನುದಾನ ಬಿಡುಗಡೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲ ಸ್ಯಾಂಕ್ಷನ್ ಲೆಟರ್ಗಳನ್ನು ಕೊಟ್ಟಿದ್ದಂಥದ್ದು ದಾಖಲೆಗಳಿದ್ದಾವೆ. ಹೀಗಾಗಿ ಆ ಕಾರಣಕ್ಕಾಗಿ ಪ್ರಧಾನಮಂತ್ರಿಗಳು 7 ಮಾರ್ಚ್ 2024ರಂದು ವರ್ಚುವಲ್ ಆಗಿ ಮಾಡಿದ್ದು ಕೂಡ ಆವತ್ತು DC ಅವರು ಕೂಡ ಇದ್ದರು. ಎಲ್ಲವೂ ಡಾಕ್ಯುಮೆಂಟ್ಸ್ ಇದ್ದಾವೆ ಇದೇ ಕಲ್ಯಾಣ ಮಂಟಪದಲ್ಲಿ. ಹೀಗಾಗಿ ಇವತ್ತು ಈಶ್ವರ್ ಖಂಡ್ರೆ ಮತ್ತು ಅವ್ರ ಮಗ ಸಾಗರ್ ಖಂಡ್ರೆ ಅವರು ಈ ಅನುದಾನದಲ್ಲಿ ಅವರ ಕೊಡುಗೆ ದೊಡ್ಡ ಶೂನ್ಯ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಹೋಗಿ ಒಂದು ವಿಶ್ ಮಾಡಿ ಬುಕ್ಕೆ ಕೊಟ್ಟು ಕಟೌಟ್ ಹಾಕ್ಕೊಂಡಿದ್ದು ಇದು ಅಕ್ಷಮ್ಯ ಅಪರಾಧ. ಯಾವುದೇ ಕಾರಣಕ್ಕೆ ನೀವು ಎಷ್ಟೇ ಬೊಬ್ಬೆ ಹೊಡೆದರೂ ಕೂಡ ಈ ಯೋಜನೆಯನ್ನು ನರೇಂದ್ರ ಮೋದಿಯವರು ನನ್ನ ಸಲುವಾಗಿ, ನನ್ನ ಪ್ರಯತ್ನ ಸಲುವಾಗಿ ನನ್ನ ಅವಧಿಯಲ್ಲಿ ಮಂಜೂರಾತಿ ಮಾಡಿದ್ದಿದೆ. ಹೀಗಾಗಿ ನಿಮ್ಮ ಕೊಡುಗೆ ಏನಾದರೂ ಇದ್ದರೆ ಈಗಾಗಲೇ ಕಾಂಟ್ರಾಕ್ಟ್ರಿಗೆ ಫಿಕ್ಸ್ ಮಾಡಿ ಸುಮಾರು 9 ತಿಂಗಳಾಯಿತು. ಅವ್ರ ಹತ್ರ ಹಣ ವಸೂಲಿ ಮಾಡ್ಲಿಕ್ಕೆ 9 ತಿಂಗಳ ದಿನ ನೀವು ಕೆಲಸ ಮಾಡಿಕೊಟ್ಟಿಲ್ಲ. ಯಾರು ಕೇಳಿದಾರೆ ಹಣ? ಈ ಕಾಂಟ್ರಾಕ್ಟರ್ ಯಾಕೆ ಡಿಲೇ ಮಾಡಿದಾನಂತದ್ದು ಇವತ್ತು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇ ನಡೀತಾ ಇದೆ ಅನ್ನೋಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಆದರೆ ಕಳೆದ 2 ತಿಂಗಳ ಹಿಂದೆ ಹೋಗಿ ನಾನು ನಮ್ಮ ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ನಾನು ವಿನಂತಿ ಮಾಡಿದೆ. ಹೀಗೆ ಮೋದಿಯವ್ರ ಸರ್ಕಾರದಲ್ಲಿ 2ನೇ ಅವಧಿಯಲ್ಲಿ ಇದು ಸ್ಯಾಂಕ್ಷನ್ ಆಗಿದ್ದು ಈಗಾಗಲೇ ಶಂಕುಸ್ಥಾಪನೆ ಆಗಿದೆ. ಇದನ್ನು ಅಲ್ಲಿಂದ ಉಸ್ತುವಾರಿ ಸಚಿವರುಗಳು ಇಲ್ಲಿಂದ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ನೀವು ಸ್ವಲ್ಪ ಸರ್ಕಾರದ ಇಲಾಖೆಯ ಅಧಿಕಾರಿಗಳಿಗೆ ಸ್ವಲ್ಪ ಒತ್ತಡವನ್ನು ಹೇರಿ ಕೆಲಸ ಪ್ರಾರಂಭ ಮಾಡಬೇಕು ಅಂದಾಗ ಈಗ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆದ್ರೆ ಇವತ್ತು ಅವ್ರದ್ದು ಕೊಡುಗೆ ಶೂನ್ಯ ಇದೆ, ಅನಾವಶ್ಯಕ. ಇಡೀ ಬೀದರ್ ನಗರದಲ್ಲಿ ಇವತ್ತು ಕಟೌಟ್ಗಳನ್ನು ಹಾಕ್ಕೊಂಡಿದ್ದು ಇದು ಎಲ್ಲವೂ ಸುಳ್ಳಿದೆ. ನಾ ಹೇಳ್ದಲ್ಲ, ಇವಾಗ ಈ ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದ್ದೀನಿ, ಏನಾದರೂ ನಿಮ್ಮ ಕೊಡುಗೆ ಇಂಥವು ಯಾವುದಾದ್ರೂ ದಾಖಲೆಗಳಿದ್ದರೆ 7ನೇ ತಾರೀಕಿಗೆ ಇದೇ ಪಾಪನಾಸ್ ದೇವಸ್ಥಾನದಲ್ಲಿ ಇಬ್ಬರು ಆಣಿ ಪ್ರಮಾಣ ಮಾಡೋಣ. ಮತ್ತು ತಂದೆ, ಮಗ ಮತ್ತು ನಾನು ಖಂಡಿತವಾಗಿ ಇವೆಲ್ಲ ದಾಖಲೆಗಳು ತೊಗೊಂಡು ಬಂದಿದ್ದೀನಿ, ತೊಗೊಂಡು ನಾನು ಮಾಡ್ತೀನಿ. ಮತ್ತು ನೀವು ತಂದೆ ಮಕ್ಕಳು ಇಂಥದ್ದು ಏನಾದರೂ ದಾಖಲೆಗಳಿದ್ದರೆ ಬಂದು ತಗೋರಿ, ಬಂದು ಆಣಿ ಪ್ರಮಾಣ. ಈಗ 7 ತಾರೀಕಿಗೆ ಶಂಕುಸ್ಥಾಪನೆ ಹಮ್ಮಿಕೊಂಡಿದ್ದಾರೆ ಸರ್, ಕಾರ್ಯಕ್ರಮ ಕೂಡ ಇದೆ ಈಗಾಗಲೇ ಫಿಕ್ಸ್. ಏನು ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಮೇಲಧಿಕಾರಿಗಳಿಗೆ ನಾನು ಎಲ್ಲ ರೀತಿಯಲ್ಲಿ ಇದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೆ ಇದು ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯುವುದಿಲ್ಲ. ಏನೀಗ ನೀವು ಕೂಡ ಅಭಿಷೇಕ್ ಮಾಡ್ತೀರಿ, ಆ ದಿನ ನೀವು ಕೂಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ, ಅವ್ರು ಕೂಡ ಇಲ್ಲೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ 7 ತಾರೀಕು. ನಾವು ನೋಡ್ರಿ, ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಾವು ಇದು ಕಾಮಗಾರಿ ಸುಸೂತ್ರವಾಗಿ ನಡೀಬೇಕು ಮತ್ತು ಬೀದರ ಜನತೆಗಾಗಲಿ, ಪ್ರಧಾನಮಂತ್ರಿಗಾಗಲಿ, ದೇಶದ ಜನತೆಗಾಗಲಿ ಒಳಿತಿಗಾಗಿ
ನಾವು ಆವತ್ತು ಜಿಲ್ಲಾ ಅಧ್ಯಕ್ಷರ ಮತ್ತು ನಮ್ಮದೆಲ್ಲ ಮಂಡಲ ಅಧ್ಯಕ್ಷಗಳ ಎಲ್ಲ ನಮ್ಮ ಮುಖಂಡರುಗಳ ನಮ್ಮ ಶಾಸಕರುಗಳ ಎಲ್ಲ ನೇತೃತ್ವದಲ್ಲಿ ಆವತ್ತು ನಾವು ಅಭಿಷೇಕವನ್ನು ಇಟ್ಕೊಂಡಿದ್ದೀವಿ. ಹೀಗಾಗಿ ನಮ್ಮ ಪಾಡಿಗೆ ನಾವು ಮಾಡ್ತೀವಿ ಅದನ್ನು. ಅಂದ್ರೆ ಟೋಟಲಿ ಸರ್ ಅವ್ರು ಏನಾರು ಶಂಕುಸ್ಥಾಪನೆ ಮಾಡಾರ ಭೂಮಿ ಪೂಜೆ ಪ್ರೊಟೆಸ್ಟ್ ಮಾಡ್ತೀವಿ ಮಾಡಾರ ಏನು ಹೋರಾಟ ಮಾಡ್ತೀರಿ ಅಂತ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ಶಂಕುಸ್ಥಾಪನೆ ಬಿಟ್ಟು ಬಂದು ಪೂಜೆ ಮಾಡ್ಕೊಂಡಿದ್ರೆ ನಮಗೇನು ಅಭ್ಯಂತರ ಇಲ್ಲ. ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡಿಕೊಡೋದು ಅನ್ನೋಂಥದ್ದನ್ನು ನಾನು ಹೇಳಿದ್ದೀನಿ, ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ಮತ್ತು ಎಲ್ಲ ಅಧಿಕಾರಿಗಳು ಕೂಡ ತಿಳಿಸಿದ್ದೀವಿ. ಅಂದ್ರೆ ಟೋಟಲಿ ಅವ್ರೇನಾದರೂ ಈ ಅಭಿವೃದ್ಧಿ ಅವರೇ ದುಡ್ಡು ಬಿಡುಗಡೆ ಮಾಡಿಸೋರು, ಮಂಜೂರಾತಿ ಮಾಡಿಸೋರು, ಆಣೆ ಪ್ರಮಾಣ ಮಾಡಬೇಕು ಅಂತ ಸವಾಲು. ಖಂಡಿತವಾಗಿ ಎಲ್ಲ ಡಾಕ್ಯುಮೆಂಟೇ ಕೊಟ್ಟಿದ್ದೀನಿ. ಈಗ ಅವರಿಂದ ಸಾಬೀತು ಏನು ಮಾಡ್ತಾರೆ? ಏನು ಮತ್ತೊಂದೇನು ಡೇಟನ್ನು ಚೇಂಜ್ ಮಾಡ್ಕೊಂಡು ತರತ್ತಾರೇನು? ಇನ್ನು ಅದನ್ನು ಸುಳ್ಳು ಮಾಡ್ಬೋದು ಅವ್ರಿಗೆ. ಯಾವ ರೀತಿ ಆಣೆ ಪ್ರಮಾಣಕ್ಕೆ ಸವಾಲು ಹಾಕ್ತೀರಿ ಅವರಿಗೆ? ಇಲ್ಲ ಎಲ್ಲ ನಾ ಮಾಡಿದ್ದೇನೆ ಅಂತ ಹೇಳ್ತೀನಿ. ಸಿಟಿ ಎಲ್ಲ ಕಟ್ಔಟ್ ಹಾಕಿದಾರೆ ಸರ್. 4 ಜನ MLA ಇದ್ದಾರೆ, ಬಿಜೆಪಿ ಒಬ್ರು ಖಂಡನೆ ಮಾಡಕ್ ತಯಾರಿಲ್ಲ. ನೀವೇ ಬರ್ಬೇಕಾಗಿತ್ತು. ಮತ್ತೆ ಮಂಜೂರು ಯಾರು ದುಡ್ಡು ಮಾಡ್ತಾರ ಅವರೇ ಕೇಳಕ್ ಬರ್ಬೇಕು. ಇವತ್ತು ಮಾಡ್ತಾರೆ. ಏನ್ ಮಾಡ್ತಾರೆ? ನಿನ್ನ ಇವತ್ತಿನ ಅಧಿವೇಶನ ಇತ್ತು, ಹಿಂಗಾಗಿ ಇನ್ನು ಮುಂದೆ ಮಾಡ್ತಾರೆ ಅದು ಖಂಡನೆ. ಸೊ ಇದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾರ ಆಕ್ರೋಶದ ನೋಡಿ ಅಂತ ಹೇಳ್ಬೋದು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆಯವ್ರನ್ನ ಸವಾಲ್ ಹಾಕ್ತೀನಿ. ಜನರದೇನ ಪಾಪನಾಶ ಮಾಡುವ ಐತಿಹಾಸಿಕ ಬೆಂಕಿ ಕೆಂಡದಂತಿರುವ ಪಾಪನಾಶ ಶಿವಲಿಂಗದ ಮೇಲೆ ನಾನು ಆಣೆ ಪ್ರಮಾಣ ಮಾಡಕ್ಕೆ ಸಿದ್ಧರಿದ್ದೀರಿ, ನೀವು ಸಿದ್ಧರಿದ್ದೀರಾ ಅಂತೇಳಿ ಕೇಂದ್ರ ಸಚಿವರು ಕೇಳ್ತಾ, ಮಾಜಿ ಕೇಂದ್ರ ಸಚಿವರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್.